ಕನ್ನಡ ಮೊದಲು. ಇವತ್ತು ನೋಡಿ ನನಗೆ ಭಾಳ ಖುಷಿ ಆಯಿತು, IAS ಬಾಬಾ ನಮ್ಮ ಕನ್ನಡದ ಹುಡುಗ ಕಟ್ಟಿರೋದ್ರಿ. ಪರಿಶ್ರಮ ನೀಟ್ ಅಕಾಡೆಮಿ ಒಬ್ಬ ಕನ್ನಡದ ಹುಡುಗ ಕಟ್ಟಿರೋರ್ರಿ. ನಮ್ಮ ಕನ್ನಡದವ್ರು ಎಲ್ಲಿದ್ರು ಚೆನ್ನಾಗಿರ್ಬೇಕು. ದೊಡ್ಡ ಮನೆಗೆಲ್ಲ ಭಕ್ತರಿರ್ತಾರೆ, ನನ್ನಂಥವ್ರೆಲ್ಲ ದೊಡ್ಡ ಮನೆ ಅಭಿಮಾನಿಗಳು. ನಾವೆಲ್ಲ ಭಕ್ತರು. ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಭಕ್ತ, ಅಭಿಮಾನಿ ಮಾತ್ರ ಅಲ್ಲ. 4ನೇ ಕ್ಲಾಸ್ ಓದಿದ್ರು ಚಲನಚಿತ್ರ ರಂಗದಲ್ಲಿ ಒಂದು ಚಾಪು ಮೂಡಿಸ್ಬೋದು ಅಂತ ತೋರಿಸ್ಕೊಟ್ಟವ್ರಿ. 10ನೇ ಕ್ಲಾಸೇ ಪಾಸ್ ಆಗದಿರೋ DVG ಅವರು ಡಿಗ್ರಿಗೆ ಲೆಸನ್ ಆಗ್ತಾರೆ ಅಂದರೆ ನಮ್ಗೇನಾಗಿದೆ? ಇಂಗ್ಲೀಷ್ ಟೀಚರ್ ಆಗಿದ್ಲು ಆಕೆ. ಒಂದು ಇಂಗ್ಲೀಷ್ ಟೀಚರ್ನ ಇಷ್ಟಪಟ್ಟು ಮದುವೆ ಆದರು. 1 ವರ್ಷಕ್ಕೆ ಡೈವೋರ್ಸ್ ಆಯಿತು. ಮತ್ತೆ ಆಕೆ ಕನ್ಸೀವ್ ಆದರು, ಒಂದು ಮಗು ಆಯಿತು. ಇನ್ಯಾಕೆ ಬದುಕಬೇಕು, ಇಷ್ಟಪಟ್ಟು ಹುಡುಗ ಡೈವೋರ್ಸ್ ಕೊಟ್ಟ ಅಂತ ಟ್ರೈನ್ ಕೆಳಗಡೆ ಬಿದ್ದು ಸತ್ತೋಗೋಣ ಅಂದರೆ ಆ ಮಗು ಸ್ಮೈಲ್ ನೋಡಿ ಬದುಕಬೇಕು ಅಂದ್ಕೊಂಡ್ಲು. ಬಂದು ಆ ಡಿಪ್ರೆಸ್ಡ್ ಲೇಡಿ ಪೋಲೆಂಡಲ್ಲಿ ಕೆಲಸ ಮಾಡ್ತಿದ್ಲು. ಪೆನ್ನು ಪೇಪರ್ ತಗೊಂಡು ಗಂಡನ ಬಿಟ್ಟು ಮಗಳಿಗೋಸ್ಕರ ಬದುಕಬೇಕು ಅಂತ ಒಂದು ಟೈಪ್ ರೈಟರ್ ಇಟ್ಕೊಂಡು ಪೆನ್ನು ಪೇಪರಲ್ಲಿ ಬರೆದು ಟೈಪ್ ಮಾಡಿದಂಥ ಹುಡುಗಿ ಇವತ್ತು JK ರೌಲಿಂಗ್ ಅಂತೀವಿ. ಆಕೆ ಬರೆದಿರೋ ಪುಸ್ತಕನ ಹ್ಯಾರಿ ಪಾಟರ್ ಅಂತೀವಿ ಸರ್. ಯಾವ ಬ್ಯಾಕ್ಗ್ರೌಂಡ್ ಇತ್ತು ಅಂತ ಇವರು ಪ್ರಪಂಚದಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡ್ರು ಸರ್. 20-25 ಕೆಲಸ ಹೋಗಿತ್ತು. 60 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿ ಇವತ್ತು KFC ಚಿಕನ್ನ ವರ್ಲ್ಡ್ ಫೇಮಸ್ ಮಾಡಿಟ್ರಲ್ಲ ಸರ್. ಮಾಡಬೇಕು ಅಂದ್ಕೊಂಡ್ರೆ ದಾರಿ ಸಿಗುತ್ತೆ ಸರ್, ಸಿಗುತ್ತೆ ಸರ್. ಸ್ಟ್ರಾಂಗ್ ಆಗಿರಿ ಬ್ರದರ್, ಹೆದರಬೇಡಿ ಬ್ರದರ್, ಬೈಸ್ಕೊಳ್ಳಿ ಬ್ರದರ್, ನನ್ನ ಮಾತು ಕೇಳಿ ಬ್ರದರ್. ಒಂದು 15 ವರ್ಷ ಡೌನ್ ದ ಲೈನ್ ಬೈಸ್ಕೊಳ್ಳಿ ಬ್ರದರ್. ಯಾಕೆ ಗೊತ್ತಾ ಬ್ರದರ್? ನೀನು ಬೈಸ್ಕೊಳಕ್ಕೆ ರೆಡಿ ಇಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ ಬ್ರದರ್. ನೀನು ಬೈಸ್ಕೊಳಕ್ಕೆ ಯಾವಾಗ ರೆಡಿ ಇಲ್ವೋ, ಯಾವನಾದರೂ ಒಬ್ಬನ ಬೈದರೆ ನಿನ್ನ ಫೋಕಸ್ ಹಾಳಾಗುತ್ತೆ ಬ್ರದರ್. ನಿನ್ನ ಫೋಕಸ್ ಹಾಳಾದರೆ ನೀನೇನೂ ಕೆಲಸ ಮಾಡೋಕ್ಕಾಗಲ್ಲ ಬ್ರದರ್. ಬೀದಿಗೆ ಬಂದು ನಿಂತ್ಕೊತೀಯ ಬ್ರದರ್. ನಾವೆಲ್ಲ ಒಂದು 15-20 ವರ್ಷ ಬೈಸ್ಕೋಬೇಕು ಅಂತ ಬಂದಿದ್ದೀವಿ ಬ್ರದರ್. ನನಗೆ ಗೊತ್ತು ಬ್ರದರ್, ಬೈತಾರೆ. ಓ ಕಡಿಮೆನಾ ಬೈತಾರೆ ಪಾಲಿಟಿಕ್ಸಲ್ಲಿ. ಆ ಕಾಮೆಂಟ್ಸ್ ನೋಡಿಲ್ವ ನಾನು? ನನಗೆ ಗೊತ್ತು ಬ್ರದರ್, ಅವ್ರು ಏನೇನೂ ಬೈಯಲ್ಲ ಬ್ರದರ್. ಬೈಯೋದೇ ಗೊತ್ತಿಲ್ಲ ಬ್ರದರ್ ಎಷ್ಟೋ ಜನಕ್ಕೆ. ಬೈದರೆ ತಿರುಗಿ ನೋಡಬಾರ್ದು, ಹಂಗೆ ಬೈಬೇಕು ಬ್ರದರ್. ಬೈಯಕ್ಕೂ ಬರಲ್ಲ ಬ್ರದರ್, ಇದೇ ಪ್ರಾಬ್ಲಮ್ಮು. ನೀವು ಯಾವಾಗ ಬೈಸ್ಕೊಳಕ್ಕೆ ರೆಡಿ ಆಗ್ತಿರೋ ನಿಮ್ಮ ಫೋಕಸ್ ಯಾರೂ ಡಿವಿಯೇಟ್ ಮಾಡಲ್ಲ ಬ್ರದರ್. ಚೆನ್ನಾಗಿ ಓದಿ, ಯಾವುದಕ್ಕೂ ಅಂಜಬೇಡಿ. ಈಗ ಯಾವ ಪರೀಕ್ಷೆ ಕೂತ್ಕೋಬೇಕು ನಿಮ್ಮನ್ನು ನೀವು ಪ್ರಶ್ನೆ ಕೇಳ್ಕೊಳ್ಳಿ, ಯಾರನ್ನೂ ಕೇಳಕ್ಕೆ ಹೋಗ್ಬೇಡಿ. ವೀಕು ಆ್ಯಾವ್ರೇಜು ಯಾತ್ರದ್ದು ಇರಲ್ಲ. ಕೂತ್ಕೊಳ್ಳಿ, ಒಂದು 2 ವರ್ಷ ಪ್ಲ್ಯಾನ್ ಮಾಡ್ಕೊಳ್ಳಿ. ಫೋಕಸ್ಡ್ ಆಗಿರಿ. ಒಂದು ಅಟೆಂಪ್ಟ್ ಆಗಲ್ಲ, ಇನ್ನೊಂದು ಅಟೆಂಪ್ಟ್ ಆಗುತ್ತೆ. ಈಗ ಧಾರವಾಡದಲ್ಲಿ ಬಂದು ಕೂತಿರ್ತೀರ, ಒಂದು ಅಟೆಂಪ್ಟ್ ಆಗಲ್ಲ ಅಂದ ತಕ್ಷಣ ಊರಿಗೆ ಹೋಗೋದು, ವ್ಯವಸಾಯ ಮಾಡೋದು, ಮತ್ತೆ ಒಂದು 50,000 ದುಡಿದು ಮತ್ತೆ ವಾಪಸ್ ಬರೋದು. ಬ್ರೇಕ್ ಮಾಡಬೇಡಿ. ಅಷ್ಟಕ್ಕೇನಾದರೂ ಕಾಸು ಮುಗಿದೋಯ್ತು, ಆಗಲಿಲ್ಲ, ಕಷ್ಟ ಸುಖನೋ, ಹೋಟ್ಲಲ್ಲಿ ಸಪ್ಲೈಯರ್ ಕೆಲಸ ಮಾಡ್ತೀಯೋ, ಬೀದಿಯಲ್ಲಿ ಕಸ ಗುಡಿಸ್ತೀಯೋ, ಆಫೀಸರ್ ಆಗಿ ಊರಿಗೆ ವಾಪಸ್ ಹೋಗ್ಬೇಕು ಮಗ. ಇದ್ಯಾರು ಕೇಳಲ್ಲ. ಒಂದು ಅಟೆಂಪ್ಟ್ ಹೋಗಿದ ತಕ್ಷಣ ನೀವು ಮತ್ತೆ ಊರಿಗೆ ಹೋಗ್ತೀರಾ, ಮತ್ತೆ ಕೆಲಸ ಮಾಡ್ತೀರಾ, ಮತ್ತೆ ವಾಪಸ್ ಬರ್ತೀರಾ. ಓದೋಕ್ಕಾಗಲ್ಲ, ಪರವಾಗಿಲ್ಲ. ಉಪವಾಸ ಇದ್ರೂ ಪರವಾಗಿಲ್ಲ ಬ್ರದರ್, ಉಪವಾಸ ಇದ್ರೂ ಪರವಾಗಿಲ್ಲ. ಯಾರು ಕೇಳಲ್ಲ ಬ್ರದರ್. ಕನಸು ಅಂದರೆ ನಿದ್ದೆ ಅಲ್ಲಿ ಬರೋದಲ್ಲ ಬ್ರದರ್, ನಿದ್ದೆ ಮಾಡೋಕ್ಕೆ ಬಿಡದೆ ಇರೋದು ಕನಸು ಅಂದರೆ. ನಿದ್ದೆ ಮಾಡೋಕ್ಕೆ ಬಿಡಬಾರ್ದು ನಿಮ್ಮನ್ನು. ಸ್ಟ್ರಾಂಗ್ ಆಗಿರಿ. ಹೆಣ್ಮಕ್ಳು ಅಷ್ಟೇ. ಡಾಟರ್ಸ್ ಆರ್ ನಾಟ್ ಈಕ್ವಲ್ ಟು 10 sons, ದೇ ಆರ್ ಈಕ್ವಲ್ ಟು 10 sons. ದೇ ಆರ್ ಈಕ್ವಲ್ ಟು 10 sons. ಫೋಕಸ್ಡ್ ಆಗಿರಿ. ನಮ್ಮ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಅವರು ಭಾಳ ಅದ್ಭುತವಾದ ಪ್ರಯೋಗ. ಓದ್ಬೇಕು ನಾವು. ಇಲ್ಲಿರೋ 90% ಹುಡುಗರಿಗೆ ಬ್ಯಾಕ್ಗ್ರೌಂಡ್ ಇರಲ್ಲ. ನಮಗೂ ಏನಿತ್ತು ಬ್ರದರ್, ಅಪ್ಪ ಅಮ್ಮ ಇಲ್ಲ, ಅನಾಥ ಹುಡುಗರು, ಯಾರು ಮೇಲ್ತರಕ್ಕೆ ಗಾಡ್ ಫಾದರ್ಸ್ ಇರಲಿಲ್ಲ, ಸಪೋರ್ಟ್ ಇರಲಿಲ್ಲ, ಹಣ ಬಲ ಇಲ್ಲ, ಜಾತಿ ಬಲ ಇಲ್ಲ, ಯಾರ ಸಪೋರ್ಟು ಇಲ್ಲ. ಬೆಂಗಳೂರಿನ ನಡು ರಸ್ತೆಯಲ್ಲಿ ಬಂದು ನಿಂತಾಗ ಜೋಬಲ್ಲೊಂದು 100 ರೂಪಾಯಿ ತುಂಬಿಸ್ಕೊಂಡ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸಾಕು. ಆ ಫುಟ್ಪಾತಲ್ಲಿ ಇನ್ನು ಎಕ್ಸ್ಟ್ರಾ ತಿನ್ನೋ ಆಫ್ ರೈಸ್ಗೆ ಕಾಸ್ಟ್ ಶಾರ್ಟೇಜ್ ಬಂದು ಇನ್ನು ಸ್ವಲ್ಪ ಚಟ್ನಿ ಹಾಕ್ಸ್ಕೊಂಡು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋದಿಲ್ಲ ಬ್ರದರ್. ಇದು ಯಾರೂ ನೋಡಲ್ಲ ಬ್ರದರ್. ಗೆದ್ದಿದ ತಕ್ಷಣ ಗಾಡ್ ಗಿಫ್ಟೆಡ್ ಅಂತಾರೆ ಬ್ರದರ್. ಈ ಜರ್ನಿ ಎಲ್ಲ ನೋಡಬೇಕಲ್ಲ. ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದಾಗ ನನ್ನ ಹತ್ರ ಕಾಸಿರಲಿಲ್ಲ ಬ್ರದರ್. ಆವಾಗ ತಾನೇ ಮದುವೆ ಫಿಕ್ಸ್ ಆಗಿತ್ತು. ಪರಿಶ್ರಮ ನೀಟ್ ಅಕಾಡೆಮಿ ಸ್ಟಾರ್ಟ್ ಮಾಡಿದೆ. ಅದು ನಿಮಗೆ ಸ್ಟೋರಿ ಹೇಳ್ಬಿಡ್ತೀನಿ ಬ್ರದರ್. ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡಿ ಹೊಡಿಬಾರ್ದು ಬ್ರದರ್ ಯಾವತ್ತು. ನಾನು 5 ವರ್ಷದಿಂದ ಒಬ್ಬ ಪ್ರಭಾವಿ ವ್ಯಕ್ತಿ ವಿರುದ್ಧ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ಭ್ರಷ್ಟಾಚಾರದ ವಿರುದ್ಧ ನಿಂತ್ಕೊಂಡಾಗ ನಾನೊಂದು ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಿದ್ದೆ ಬ್ರದರ್. ಅವ್ರ ಪ್ರಭಾವ ಬಿರಿಸಿ ನಾನು ಕೆಲಸ ತೆಗೆಸಾಕ್ಬಿಟ್ರು ಬ್ರದರ್. ಎಷ್ಟು ಹಿಂಸೆ ಆಯಿತು ಅಂದರೆ ಎಲ್ಲಿ ಹೋಗೋದು ಬ್ರದರ್? ಬೆಂಗಳೂರಲ್ಲಿ ಕೆಲಸ ಹುಡ್ಕೊಳ್ಳೋದು ಅಷ್ಟು ಸುಲಭನ? ಆವಾಗ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದೆ. ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ನೀಲ್ಕಮರ್ ಚೇರ್ಗೂ ಕಾಸು ಇರಲಿಲ್ಲ. ಬಟ್ ಸ್ವಿಸ್ ಬ್ಯಾಂಕ್ನ ಅಡ ಇಟ್ಟರೂ ಪರ್ಚೇಸ್ ಮಾಡೋಕ್ಕಾಗದಿರೋ ಧೈರ್ಯ ಇತ್ತು ನೋಡಿ ಬ್ರದರ್.
ಈ ಧೈರ್ಯ ಇಟ್ಕೊಂಡು ನಡೆದೆ, ಕಷ್ಟಪಟ್ಟು ಹೋದೆ. ನಾನು ದಿನಕ್ಕೆ ಇದೇ ಜೋಶಲ್ಲಿ 14 ತಾಸು ಪಾಠ ಮಾಡ್ತೀನಿ ಬ್ರದರ್, ಪಾಠ ಮಾಡ್ತೀನಿ, ದುಡಿತೀನಿ, ಒಂದೊಂದು ರೂಪಾಯಿ ಕಷ್ಟಪಡ್ತೀನಿ. ನನಗೆ ಯಾರೋ ಹೇಳಿದ್ರು, ನಾನು ಹೇಳಿದೆ, ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ಲೆಕ್ಕ ಇದೆ. 18% GST ಕಟ್ಟಿದ್ದೀನಿ, 25% ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ಮೇಲೆ IT ರೈಡ್ ಆಯಿತು ಬ್ರದರ್. ಎಲೆಕ್ಷನ್ ಟೈಮಲ್ಲಿ 36 ರೂಪಾಯಿ ಸಿಕ್ತು ಬ್ರದರ್ ಕ್ಯಾಶ್. IT ಚರಿತ್ರೆಯಲ್ಲೇ ಅತಿ ಹೆಚ್ಚು ದಾಖಲಾದ ಮೊತ್ತ ಇದು ಬ್ರದರ್. IT ರೈಡ್ ಆಯಿತು, ಹೋಗಿ ಯೂಟ್ಯೂಬಲ್ಲಿ ನೋಡಿ. IT ಎಲೆಕ್ಷನ್ ಇಂದ 4 ದಿನ ಇತ್ತು IT ರೈಡ್. ಆಫೀಸರ್ಸ್ ಎಲ್ಲ ಬಂದು ಮನೆ ಸುತ್ತು ಹಾಕೊಂಡ್ಬಿಟ್ಟು ಫುಲ್ ನೋಡಬೇಕು, ಸರ್ಚ್ ವಾರೆಂಟ್ ತಂದರು. 36 ರೂಪೀಸ್ ಎಂಥ ದೊಡ್ಡ ಅಮೌಂಟು ಬ್ರದರ್ ಇದು. ಯಪ್ಪ, ನಾನು ಅವ್ರ IT ಆಫೀಸರ್ಗೆ ಹೇಳಿದ್, ಬನ್ನಿ ಸರ್ ನಾನೇ ಕೊಡ್ತೀನಿ, ನೀವ್ಯಾಕೆ ಕೊಡ್ತೀರಾ ಬನ್ನಿ ಅಂತ. ಪ್ರಾಮಾಣಿಕವಾಗಿ ಇದ್ದೀನಿ ಬ್ರದರ್, ಒಂದು ಬದಲಾವಣೆ ತರಕ್ಕೆ ಬಂದಿದ್ದೀನಿ. ನನ್ನ ಜನತೆ ನನ್ನ ನಂಬಿದ್ದಾರೆ, ನನ್ನ ಪಕ್ಷ ನನಗೊಂದು ಅವಕಾಶ ಕೊಟ್ಟಿದೆ. ನನ್ನ ತಾಯಿಗೆ ಎಷ್ಟು ನಿಷ್ಠೆಯಿಂದ ಇರ್ತೀನೋ, ನನ್ನ ಪಕ್ಷಕ್ಕೆ, ನನ್ನ ನಾಯಕರಿಗೆ ಅಷ್ಟೇ ನಿಷ್ಠೆಯಿಂದ ಇರ್ತೀನಿ. ರಾಜಕೀಯ ಏನಾದರೂ ಇರಲಿ ಬ್ರದರ್.